ಕಲಬುರಗಿಯಲ್ಲಿ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಕಲಬುರಗಿಯಲ್ಲಿ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಕಲಬುರಗಿ ನಗರ ಪೊಲೀಸರಿಂದ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ನಗರ ವಿವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಆರೋಪಿ ಆರಿಫ್ ಅಲಿ ತಂದೆ ಮಹಬೂಬ್ ಅಲಿ ಅವರನ್ನ ಇದೀಗ ಬಂಧಿಸಲಾಗಿದೆ. ಆರೋಪಿತನಿಂದ 100 ಗ್ರಾಂ ಬಂಗಾರ 16,000 ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಕೃತ್ಯಕ್ಕೆ ಏನು ಉಪಯೋಗಿಸಿದ್ರು ಮೋಟಾರ್ ಸೈಕಲ್ ಅದನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ವಿಶೇಷ ತಂಡವನ್ನು ರಚಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಕಲಬುರಗಿ ನಗರ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಗಳ್ಳತನ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಲಬುರಗಿ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತರ ಪತ್ತೆಗೆ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ನಿರ್ದೇಶನದಂತೆ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ಇದೀಗ ವಿಶೇಷ ತಂಡದ ಸಹಕಾರದೊಂದಿಗೆ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿತನಾದ ಆರಿಫ್ ಅಲಿ ಅವರ ತಂದೆ ಮಹಬೂಬ್ ಅಲಿ ಎಂಬ ಆರೋಪಿಯನ್ನ ಬಂಧಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಆರೋಪಿತನಿಂದ 100 ಗ್ರಾಂ ಬಂಗಾರ 16,000 ಹಣವನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಏನು ಕಳ್ಳತನವನ್ನ ಮಾಡಲಿಕ್ಕೆ ಒಂದು ಮೋಟಾರ್ ಸೈಕಲ್ ಅನ್ನ ಇವರು ಬಳಸಿಕೊಂಡಿದ್ರು. ತಂದೆ ಮಗ ಇಬ್ರು ಕೂಡ ಒಂದು ಮೋಟಾರ್ ಸೈಕಲ್ ಅನ್ನ ಬಳಸಿಕೊಂಡಿದ್ರು. ಅದನ್ನು ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಒಪ್ಪಿಸಲಾಗಿದೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಎಸ್ಟಿ ಈ ಕುರಿತು ಈಗಾಗಲೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಏನು ತಂದೆ ಮಗ ಇಬ್ರು ಆರೋಪಿಗಳಿದ್ರು, ಅವರಿಬ್ರು ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವರು ಏನೇನು ಕಳ್ಳತನವನ್ನ ಮಾಡಿದ್ರು ಅಂದ್ರೆ 16,000 ಹಣ 100 ಗ್ರಾಂ ಬಂಗಾರ ಎರಡನ್ನು ಕೂಡ ಅವರು ಕಳ್ಳತನವನ್ನ ಮಾಡಿದ್ರು. ಆ ಎರಡನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದ್ರ ಜೊತೆಗೆ ಮೋಟರ್ ಸೈಕಲ್ ಯೂಸ್ ಮಾಡಿದ್ರು ಕಳ್ಳತನ ಮಾಡಲಿಕ್ಕೆ, ಅದನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಗರ ಪೊಲೀಸ್ ಆಯುಕ್ತರಾದಂತಹ ಶರಣಪ್ಪ ಎಸ್ಟಿ ಅವರು ಕೆಲವೊಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉತ್ತಮ ಕ್ರೈಮ್ ಡಿಟೆಕ್ಷನ್ ಕಾರ್ಯ ಅದರಲ್ಲಿ ವಿಶೇಷವಾಗಿ ಏನು ರಾತ್ರಿ ಕನ್ನ ಪ್ರವಾಹ ರೈಟ್ ಅಂತರಲ್ಲಿ ಒಂದು ಯಾವುದೋ ಒಂದು ರಿಮೋಟ್ ತುಂಬ ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ ಅಂತ ಒಂದು ಲೀಡ್ ಕೂಡ ಇನ್ಸ್ಪೆಕ್ಟರ್ ತಂಡ ಆರೋಪಿಯನ್ನು ಬಂಧಿಸಿದ್ದಾರೆ. ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗಳ್ಳತನ ಮಾಡುವಂತಹ ಬಂಧಿಸಿ 3 ರಾತ್ರಿ ಮನೆಗಳ್ಳತನ ಪ್ರಕರಣವನ್ನು ಎದುರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆರೋಪಿ ಕಳ್ಳತನ ಮಾಡಿದ್ದಾರೆ. 100 ಗ್ರಾಂ ಗೋಲ್ಡ್ 200 ಗ್ರಾಂ ಸಿಲ್ವರ್ ಮತ್ತು ಕತ್ತಲೆಗೆ ಏನು ಬಳಸ್ತಾ ನಾವು ವೆಹಿಕಲ್ ಆ ವೆಹಿಕಲನ್ನು ಕೂಡ ಅವರು ಶಕ್ತಿ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಎಲ್ಲ ಗಮನಕ್ಕೆ ತರಬೇಕಂತಂದರೆ ಈ ಮಿನಿಮಮ್ ಸೇಫ್ಟಿ ಸೆಕ್ಯೂರಿಟಿ ಮನೆಗಳ ಸುರಕ್ಷತೆಗೆ ತೆಗೆದುಕೊಳ್ಳಬೇಕು. ನಾವು ಸುಮಾರು ಲೈಫಲ್ಲಿ CCTV ಕ್ಯಾಮ್ರೆಲ್ಲ ಅಳವಡಿಸ್ಕೊಳ್ಳೋದು, ಬರ್ಗಲರಿ ಅಲಾರ್ಮ್ ಅಳವಡಿಸ್ಕೊಳ್ಳೋದು, ಇನ್ನೂ ಜಾಸ್ತಿ ಅವಕಾಶ ಇರ್ತದೆ. ನಿಮಗೆ ಮೋಷನ್ ಡಿಟೆಕ್ಟಿವ್ ಈಗ CCTVಗಳಲ್ಲಿ ಕೂಡ ನಿಮಗೆ ಜಿಯೋ ಫೆನ್ಸಿಂಗ್ ಎಲ್ಲ ಬರ್ತದೆ. ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಎಲ್ಲೇ ಇದ್ದು IP ಕ್ಯಾಮ್ರಾ ಸಿಗ್ತದೆ. ಮತ್ತು ಜಿಯೋ ಫೆನ್ಸಿಂಗ್ ಅಂತಂದರೆ ಯಾರಾದರೂ ಮೂವ್ಮೆಂಟ್ ಆದರೂ ಕೂಡ ಅದ್ರ ಬಗ್ಗೆ ನೀವು ಅಲರ್ಟ್ ಬರುತ್ತೆ. 25-30,000 ಈ ಪ್ರಕರಣದಲ್ಲಿ ಏನಾಗಿತ್ತು, ಒಂದು ಮನೆಗಳ ಪ್ರಕರಣದಲ್ಲಿ ಒಂದು ಸಸ್ಪೆಕ್ಟ್ ವೆಹಿಕಲ್ ಹೋಗುತ್ತೆ. ಅದರಲ್ಲಿ
ಒಂದು ಡ್ಯಾಮೇಜ್ ಮತ್ತು ವೆಹಿಕಲಿಗೆ ಏನು ಇಂಡಿಕೇಟರ್ಸ್ ಇರುತ್ತೆ, ಸೈಡ್ ಇಂಡಿಕೇಟರ್ಸ್, ಅದರಲ್ಲಿ ಬೇರೆ ಥರದ ಒಂದು ಯೂನಿಕ್ ಆಗಿರುವಂಥ ಇಂಡಿಕೇಟರ್ಸ್ ಹಾಕಿರ್ತಾರೆ. ಆ ಒಂದು ಕುರುವಿನ ಮೇಲೆ ಇದೆಲ್ಲ ನಿರಂತರ ಕಾರ್ಯಾಚರಣೆ ಮಾಡಿ ಆರೋಗ್ಯವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ.